ಪಿತೂರಿ ನಡೆಸಿದ್ದವರ ವಿರುದ್ಧ ಈಗ ಶೆಟ್ಟರ್ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ರ ಜಗದೀಶ್ ಶೆಟ್ಟರ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ತಮ್ಮ ವಿರುದ್ಧವೇ ಪಿತೂರಿಯನ್ನ ಮಾಡಿದಂತವರ ವಿರುದ್ಧ ಶೆಟ್ಟರ್ ಏನಾದ್ರೂ ದೂರು ಕೊಟ್ರ ಅನ್ನುವಂತ ಪ್ರಶ್ನೆ ಬಾಗಲಕೋಟೆ ಕೈ ಅಭ್ಯರ್ಥಿಗೆ ಈ ಬಾರಿ ಗೆಲುವು ಹಾಗಾದ್ರೆ ಸುಲಭನಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ವರಿಷ್ಠರ ಸೂಚನೆಯ ಬೆನ್ನಲ್ಲೇ ಶಾಸಕರು ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಚಿತ್ರ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಎಲ್ಲಾ ರೀತಿಯ ರಣತಂತ್ರಗಳನ್ನ ಹೆಣಿತಾ ಇದೆ. ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಟಿಕೆಟ್ ಫಿಕ್ಸ್ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಸಂಯುಕ್ತ. ತಡರಾತ್ರಿಯವರೆಗೂ ಕೂಡ ಜಿಲ್ಲೆಯ ಮುಖಂಡರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಬಾಗಲಕೋಟೆಯ 5 ವಿಧಾನಸಭಾ ಕ್ಷೇತ್ರಗಳ ಮುಖಂಡರು ಯಾರಿದ್ದಾರೆ, ಹಿರಿಯರು ಯಾರಿದ್ದಾರೆ, ಅವರೆಲ್ಲರ ಆಶೀರ್ವಾದವನ್ನ ಪಡೆದು ಚರ್ಚೆಯನ್ನ ನಡೆಸಿ ತಡರಾತ್ರಿಯವರೆಗೂ ಕೂಡ ಸಭೆಯನ್ನ ನಡೆಸಿ ಡಿಸ್ಕಸ್ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಬಾರಿ ಗೆಲುವು ಹಾಗಾದ್ರೆ ಸುಲಭನಾ ಅನ್ನುವಂತ ಪ್ರಶ್ನೆ ವರಿಷ್ಠರು ಸೂಚನೆಯನ್ನ ಕೊಟ್ಟಂತ ಬೆನ್ನಲ್ಲೇ ಶಾಸಕರು ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಬಿಜೆಪಿಯನ್ನ ಈ ಬಾರಿ ಸೋಲಿಸಬೇಕು ಅನ್ನುವಂತ ರಣತಂತ್ರ ಕಾಂಗ್ರೆಸ್ದು. ಆ ನಿಟ್ಟಿನಲ್ಲಿ ಟಿಕೆಟ್ ಅನ್ನ ಯಾರಿಗೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಪ್ರಬಲ ಹೆಸರುಗಳು ಕೇಳಿ ಬರ್ತಾ ಇದ್ದಿದ್ದು ಶಿವಾನಂದ ಪಾಟೀಲ್ ಅವರ ಮಗಳ ಹೆಸರು ಸಂಯುಕ್ತ ಪಾಟೀಲ್. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಈ ಬಾರಿ ಸಂಯುಕ್ತ ಪಾಟೀಲ್ ರೆಡಿ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾಯಕರ ಜೊತೆಗೆ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ತಡರಾತ್ರಿಯವರೆಗೂ ಕೂಡ ಜಿಲ್ಲಾ ಮುಖಂಡರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಬಾಗಲಕೋಟೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡಿ ನಾಯಕರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಹಿರಿಯರ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ. ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಅವರಿಗೆ ಟಿಕೆಟ್ ಈ ಬಾರಿ ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಾಗಲಕೋಟೆಗೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬಂದಿತ್ತು. ಜೊತೆಗೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಲಾಗುತ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕರು ಸಚಿವರು ಅವರ ಮಕ್ಕಳುಗಳಿಗೆ ಈ ಬಾರಿ ಟಿಕೆಟ್ಗಳು ಬಹುತೇಕವಾಗಿ ಫಿಕ್ಸ್. ಹಾಗಾಗಿ ಎಲ್ಲೇ ಒಂದು ಕಡೆ ಅಧಿಕಾರ ಕೈತಪ್ಪಿ ಹೋಗಬಾರ್ದು ಅನ್ನುವಂಥ ಆಲೋಚನೆಯಿಂದ ಈಗಾಗಲೇ ಫೀಲ್ಡ್ಗಿಳಿದಿದ್ದಾರೆ. ಜೊತೆಗೆ ಸಂಯುಕ್ತ ಪಾಟೀಲ್ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರೋದ್ರಿಂದ ತಡರಾತ್ರಿಯವರೆಗೂ ಕೂಡ ನಿನ್ನೆ ಜಿಲ್ಲೆಯ ಮುಖಂಡರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಿಜಗುಣ, ಗಮನಿಸ್ತಾ ಇದ್ದೇವೆ ಈ ಬಾರಿಯ ಬಾಗಲಕೋಟೆ ಟಿಕೆಟ್ ಯಾರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದೆ. ಸಂಯುಕ್ತ ಪಾಟೀಲ್ ಹಾಗಾದ್ರೆ ಫೈನಲ್ ಆಗಿ ಏನೇನು ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ರಾಜಕಾರಣದಲ್ಲಿ ಯಾವೆಲ್ಲ ಈಗ ಇತ್ತೀಚೆಗೆ ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರವೂ ಹೊರತಾಗಿಲ್ಲ. ಅವ್ರಿಗೆ ಈ ಬಾರಿ ಬಾಗಲಕೋಟೆಯ ಟಿಕೆಟ್ ಫೈನಲ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ವರಿಷ್ಠರ ಸೂಚನೆ ಕೂಡ ಬಂದಿದೆ ಅನ್ನುವಂತ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ವರಿಷ್ಠರು ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಇವರು ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿಯವರೆಗೂ ಕೂಡ ಜಿಲ್ಲೆಯ ಶಾಸಕರು ಸಚಿವರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆಗೂ ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬಿಜೆಪಿಯನ್ನ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಳೆದು ತೂಗಿ ಟಿಕೆಟ್ಗಳನ್ನು ನೀಡ್ತಾ ಇದೆ. ಬಾಗಲಕೋಟೆ ಟಿಕೆಟ್ ಈಗ ಸಂಯುಕ್ತ ಪಾಟೀಲ್ಗೆ ಫೈನಲ್ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರೋದು. ಬಾಗಲಕೋಟೆಯ 5 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಗ್ರೌಂಡ್ ವರ್ಕ್ ಆಗಿರ್ಬೋದು, ಒಂದಷ್ಟು ಫೀಲ್ಡ್ ವರ್ಕ್ಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥ ಸಂಯುಕ್ತ ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದಾ? ಟಿಕೆಟ್ ಪಕ್ಕಾ ಆಯ್ತಾ, ಫೈನಲ್ ಆಯ್ತಾ? ಈಗಾಗಲೇ ಮಾತುಕತೆಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿ.
ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಬಂದ ಮೇಲೆನೆ ಈ ಪಕ್ಷದಲ್ಲಿ ಏನೇ ಫೈನಲ್. ಐ ಫೀಲ್ ಲೈಕ್ ಯಾರು ಅದಕ್ಕಿಂತ ಮುಂಚೆ ಫೈನಲ್ ಅಲ್ಲ ಮ್ಯಾಮ್. ಈಗಾಗಲೇ ಮಾತುಕತೆಗಳು ಕೂಡ ನಡೆದಿದೆ ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಕೂಡ ಸಿಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಗ್ರೌಂಡ್ ವರ್ಕ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ? ಮ್ಯಾಮ್, ನಾವು ಗ್ರೌಂಡ್ ವರ್ಕ್ ಸ್ವಲ್ಪ ಸಮಯದಿಂದನೇ ಮಾಡ್ತಾ ಇದ್ದೀವಿ. ಎಲ್ಲಾ ನಮ್ಮ ನಾಯಕರದ ಹಾಗೂ ಗ್ರೌಂಡ್ ಲೆವೆಲ್ ನಲ್ಲಿ ಇರುವಂತಹ ನಮ್ಮ ಕಾರ್ಯಕರ್ತರ ಮತ್ತು ವಿಶೇಷವಾಗಿ ಇಲ್ಲೆಲ್ಲ ಇರುವಂತಹ ಎಲ್ಲಾ ಗ್ರಾಮದ ಹಿರಿಯರಿಗೆ ಎಲ್ಲರಿಗೂ ಕೂಡ ಅವರ ಒಂದು ಒಪಿನಿಯನ್ ಸಮೀಕರಣ ಮಾಡ್ಕೊಂಡೇ ನಾವು ಮುಂದಿನ ಹೆಜ್ಜೆನ ತಗೊಂಡಿದ್ದೀವಿ. ಮುಂದೆನೂ ಕೂಡ ಐ ಫೀಲ್ ಲೈಕ್ ಎಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕೂಡ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ವಿಜಯ ಪತಾಕೆಯನ್ನ ಬಾಗಲಕೋಟೆಯಲ್ಲಿ ಹಾರಿಸ್ತೀವಿ ಅನ್ನುವಂತಹ ಭರವಸೆ ನನಗಿದೆ. ಇನ್ನು ಬಾಗಲಕೋಟೆಯಿಂದ ಈಗ 2ನೇ ಲಿಸ್ಟ್ ಅಲ್ಲಿ ಟಿಕೆಟ್ ಫೈನಲ್ ಆಗಿ ನಿಮ್ಮ ಹೆಸರು ಅನೌನ್ಸ್ ಆಗ್ಬೋದಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮ್ಯಾಮ್. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲಿ ಇಲ್ಲ. ಯಾವಾಗಾದ್ರೂ ನಾನು ಪಾರ್ಟಿ ಹೈಕಮಾಂಡ್ ಅಲ್ಲಿ ಹೋದೆ ಅಂತಂದ್ರೆ ಈ ಪ್ರಶ್ನೆನ ಡೆಫಿನೆಟ್ಲಿ ನಾನು ಕೇಳ್ಬಹುದು. ಈಗಾಗಲೇ ಒಂದಷ್ಟು ಶಾಸಕರಾಗಿರ್ಬೋದು, ಸಚಿವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದೀರಾ. ಜೊತೆಗೆ ಈಗಾಗಲೇ ತಡರಾತ್ರಿವರೆಗೂ ಕೂಡ ಮೀಟಿಂಗ್ಗಳು ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ. ಆ ರೀತಿ ಏನಿಲ್ಲ ಮ್ಯಾಮ್. ಬಹಳ ಫ್ರಮ್ ಡೇ 1 ವಿ ಆರ್ ಇನ್ ಟಚ್. ಎಲ್ಲ MLA ಅವ್ರ ಜೊತೆ ಆಗಿರ್ಬಹುದು ಅಥವಾ ಮಂತ್ರಿಗಳ ಜೊತೆ ಆಗಿರ್ಬಹುದು. ಯಾವುದೇ ಎಲೆಕ್ಷನ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಅದು ಆಗಕ್ ಸಾಧ್ಯನೇ ಇಲ್ಲ. ಎಲ್ಲರ ಸಹಕಾರ, ಎಲ್ಲರ ಒಂದು ಸಹಯೋಗ ಇದ್ರೆ ಮಾತ್ರ ಯಾವುದೇ ಎಲೆಕ್ಷನ್ ನಾವು ಮಾಡಕ್ಕಾಗೋದು. ಯಾವ ಒಂದು ಸಮಾಜದಿಂದ ಆಗ್ಲಿ ಅಥವಾ ಒಂದು ಪಕ್ಷದಿಂದ ಆಗ್ಲಿ ಅಥವಾ ಒಂದೇ ಕಾರ್ಯಕರ್ತರಿಂದ ಆಗ್ಲಿ ನಾನು ಒಬ್ಬಳೇ ನಿಂತಿರ್ತೀನಿ ಅಂತಂದ್ರೆ ದೇರ್ ಇಸ್ ನೋಬಡಿ ಹೂ ಇಸ್ ಗೋಯಿಂಗ್ ಟು ಸಪೋರ್ಟ್ ಮೀ. ಎಲ್ಲಾ ಸಮಾಜದ ಎಲ್ಲಾ ವರ್ಗದವರ ಹಾಗೂ ಎಲ್ಲಾ ಪಕ್ಷದವರ ನಮಗೆ ಒಂದು ಸಹಾಯ ಸಹಕಾರ ಬೇಕಾಗುತ್ತೆ ಯಾವುದೇ ಎಲೆಕ್ಷನ್ ಗೆಲ್ಬೇಕು ಅಂತಂದ್ರೆ. ನನ್ನ ಅನ್ಸೋ ಮಟ್ಟಿಗೆ ನಮ್ಮ ಸಮಾಜದವರು, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಬಹಳ ಹುಮ್ಮಸ್ಸದಿಂದ ಈ ಎಲೆಕ್ಷನ್ ನಾವು ಫೇಸ್ ಮಾಡಕ್ ರೆಡಿ ಆಗಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ವರ್ಗದವರು ಹಾಗೂ ಎಲ್ಲಾ ಸಮಾಜದವರ ಸಪೋರ್ಟ್ ಇದೆ. ಆ ಸಪೋರ್ಟ್ ಇಂದ ನಾವು ಡೆಫಿನೆಟ್ಲಿ ಗೆಲ್ತೀವಿ ಅನ್ನೋದು ನನ್ನ ಒಂದು. ಓಕೆ, ಧನ್ಯವಾದ ಸಂಯುಕ್ತಾ ಪಾಟೀಲ್ ಅವರೇ ಮಾತಾಡಿದ್ದಕ್ಕೆ.